ಅಲ್ಲಿಂದನೇ ನಿಗ್ಸ್ಕೊಂತ. ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಲಾಗ್ ಮಾಡೋಕ್ಕೆ ಕಾರಣ ಏನಂತಂದರೆ, ನೀವು ತುಂಬ ಜನ ಕೇಳ್ತಾ ಇದ್ರಿ, ನಿಮ್ಮ ಮಕ್ಕಳು ತೇಳ್ತಾ ಇದ್ದಾರಾ ಅಂದರೆ ಮುಂದಕ್ಕೆ ಹೋಗ್ತಾ ಇದ್ದಾರಾ ಅಂತೆಲ್ಲ ಕೇಳ್ತಾ ಇದ್ರಿ. ಹೌದು, 8 ಮಂತ್ ಮುಗಿತಾ ಇರಬೇಕಾದ್ರೇ ನಮ್ಮ ಋಷಿಕಾ ಎಲ್ಲ ಮನೆಯೆಲ್ಲ ಓಡಾಡೋದಂದರೆ ತೆಳ್ಕೊಂಡು ಹೋಗೋದು ಆ ಥರ ಎಲ್ಲ ಮಾಡ್ತಾಯಿದ್ಲು. ಅದಾದಮೇಲೆ ಋತಿಕನೇ ಫಸ್ಟ್ ಹುಟ್ಟಿದ್ದು. ಋತಿಕ ಸ್ವಲ್ಪ ಲೇಟ್ ಆಯಿತು, ಒಂದು 2-3 ದಿನ ಲೇಟ್ ಆಯಿತು. ಋತಿಕನು ಇವಾಗ ತೆವಳ್ತಾ ಇದ್ದಾಳೆ. ಹಾಗಾಗಿ ಇಬ್ಬರು ತೆವಳ್ತಾ ಇರೋದನ್ನು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇವಾಗ ಮಾಡ್ತಾಯಿದ್ದೀನಿ. ಹಾಗೆ ಏನಂದರೆ, ಒಂದು ವಾರ ತೆವಳೋದೆಲ್ಲ ಮನೇಲೆಲ್ಲ ತೆವಳ್ತಾ ಇದ್ರಲ್ಲ, ಅದೆಲ್ಲ ಗೊತ್ತಾಗಿ ಇವಾಗ 9 ಮಂತ್ ರನ್ನಿಂಗ್ ಇದೆ. ಹಾಗಾಗಿ ಇವಾಗ ಏನಂದರೆ ಹೊಸಲೆಲ್ಲ ದಾಟ್ಕೊಂಡು ಹೋಗೋಷ್ಟು ಮಟ್ಟಿಗೆ ಅವರು ಬೆಳೆದಿದ್ದಾರೆ. ಅದನ್ನು ನಾನು ವಿಡಿಯೋ ಮಾಡಿದ್ದೀನಿ. ಹೊಸಲು ದಾಟಬೇಕಾದ್ರೆ ಪೂಜೆ ಮಾಡ್ತಾರಂತಂದು ಹೇಳ್ತಾರಲ್ವ ಶಾಸ್ತ್ರ, ಅದು ನಮ್ಮಲ್ಲಿ ಇಲ್ಲ ಶಾಸ್ತ್ರ. ಬಟ್ ನಾನು ಮಾಡಿದ್ದೀನಿ. ಏನು ಒಂದು ತಂದೆ ತಾಯಿಗೊಂದು ಖುಷಿ ಇರುತ್ತಲ್ವ, ಮಕ್ಕಳು ತಾವೇ ಹೊಸಲೆಲ್ಲ ದಾಟ್ಕೊಂಡು ಬರೋದು, ಅದು ಒಂದು ಖುಷಿ ಇರುತ್ತೆ. ಯಾಕಂದರೆ ನಾವೇ ಎತ್ಕೊಂಡು ಹೋಗೋದು ಬೇರೆ, ಮಕ್ಕಳಾಗಿ ಅವರೇ ಬರೋದು ಬೇರೆ. ಅದೊಂದು ಖುಷಿಗೋಸ್ಕರ ನಾವು ಪೂಜೆ ಎಲ್ಲ ಮಾಡಿ ಒಂದು 5-6 ಜನಕ್ಕೆ. ಋಷಿಕ ಕಿರಿಸ್ತಾ ಇದ್ದಾಳೆ, ಎತ್ಕೋಬೇಕಂತ ಅವಳನ್ನು, ಅದಕ್ಕೆ ಕಿರಿಸ್ತಾ ಇರೋದು. ಈಗ ಅವಳನ್ನ ಎತ್ಕೊಂಡ್ರೆ ನನಗೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಅದಕ್ಕೆ ಒಂದು 5-6 ಜನನ ಕರೆಸ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಇವರಿಗೆಲ್ಲ ಪೂಜೆ ಎಲ್ಲ ಮಾಡಿದ್ವಿ. ಸ್ವಲ್ಪ ನಾನು ಕೇಳಿದ ಮಟ್ಟಿಗೆ ನಾನು ಮಾಡಿದೆ. ನಮ್ಮದ್ರಲ್ಲಿ ಅದು ಶಾಸ್ತ್ರನೇ ಇಲ್ಲ, ಬಟ್ ಮಾಡಿದೆ, ಖುಷಿಗೋಸ್ಕರ ಮಾಡಿದ್ದೀನಿ ಅಷ್ಟೇ. ಅದನ್ನು ನೀವು ನೋಡ್ಬೋದು. ಹಾಗೆ ನಿಮ್ಮ ತುಂಬ ಜನರ ಕಮೆಂಟ್ಗೂ ರಿಪ್ಲೈ ಕೊಟ್ಟಂಗೆ ಆಗುತ್ತೆ ಅಂತಂದೇಳಿ ಈ ಲಾಗ್ ಮಾಡಿದ್ದೀನಿ. ಓಕೆ, ಈಗ ಆ ಲಾಗ್ ಸೇರಿಸ್ತೀನಿ. ಅದನ್ನ ನೀವು ನೋಡ್ಬೋದು, ಯಾವ ಥರ ಪೂಜೆ ಮಾಡಿದ್ವಿ, ನನ್ನ ಮಕ್ಕಳು ಯಾವ ಥರ ತೆವಳ್ತಾರೆ ಅನ್ನೋದನ್ನು ನೀವು ನೋಡಿ. ಬಂದ್ಬಿಡು ಯಾಕೆ ದಬ್ಬಕೊಂಡು ಬರ್ತಾಳೆ, ಬಾ ಮಕ್ಕಳೆಲ್ಲ ಊರ್ತಾ ಇದ್ಲು. ಋಷಿ ಏನು ಬಾ ಬಾ ದಬ್ಬಕೊಂಡು ಏನೋ ನೋಡ್ತಾವಳೆ. ಈಗ ಕೈಲಿ ಊದಿನ ಕಡ್ಡಿ ಕೊಟ್ಟಿದ್ದಕ್ಕೆ ಅವಳು ಆಚೆ ಬರ್ತಾ ಇದ್ದಾಳೆ. ಇಬ್ಬರು ಬರ್ತಾರಂತ ಅಂದ್ಕೊಂಡಿದ್ದಿಲ್ಲ, ಬಟ್ ಬರ್ತಾ ಇದ್ದಾರೆ, ನೋಡ್ಬೋದು ನೀವು. ಬಾ ಅವ್ರಿಗೇನೋ ಕೊಡು. ಅಲ್ಲಿಂದನೇ ನಿಗ್ಸ್ಕೊಂತ. ಓಹೋ, ಏನಪ್ಪ ಋಷಿ ಬಾ ಆಯ್ತಲ್ಲ, ಇವಾಗ ಕೂಡಿಸಿ ಪೂಜೆ ಮಾಡೋದ. ಆಚೆ ಬರಲಿ, ಹೊಸ ಕಾಲ ಐತೆ, ಇಲ್ಲಿ ಬರ್ಬೇಕು. ದಬಾಯಿಸು. ನಮ್ದು ಬಂತು. ಅಲ್ಲ, ಇವಳು ಋತಿಕನೇ ಬೇಗ ಬಂದ್ಬಿಟ್ಲು ನೋಡಲ್ವಾ. ಅವಳನ್ನ ಅಲ್ಲೇ ಉಳ್ಕೊಂಡು ಇದು ಮಾಡ್ತಾಳೆ. ಬಾಯಲ್ಲಿ ಏನು ಸಿಗುತ್ತದೆ ಹಾಕ್ಕೊಳ್ಳೋದೆ. ಋಷಿ ಇಂದ
ಹ್ಞೂ ಇರ ಬಾ ಬಾಕಂದ ಋಷಿಕಾ ಇಂದ ಹ್ಞೂ ಬಂದ್ರು ಇಬ್ರು. ಆಯ್ತು. ಇವಾಗ ಇಬ್ಬರು ಆಚೆ ಬಂದಿದ್ದಾರೆ. ಸೊ ಹಂಗಾಗಿ ಬಾಗಿಲ ಹತ್ರ ಕೂಡಿಸಿ ಮಾಡ್ತಾಯಿದ್ದೀವಿ. ಅದು ಬಾಗಿಲ ಮೇಲೆ ಕೂಡಿಸ್ಬಿಟ್ಟು ಮಾಡಬೇಕು ಅಂತಂದೇಳಿ ಹೇಳಿದರು. ಬಟ್ ಅಲ್ಲಿ ಲಕ್ಷ್ಮೀ ವಾಸ ಮಾಡ್ತಾಳಲ್ವ ಬಾಗಿಲ ಮೇಲೆ, ಅದಕ್ಕಾಗಿ ಅಲ್ಲಿ ಮೇಲೆಲ್ಲ ಕೂಡ್ಸೋದು ಬೇಡ ಅಂತಂದು ಹೇಳಿದರು ನಮ್ಮ ಯಜಮಾನ್ರು. ಸೊ ಹಂಗಾಗಿ ಕೆಳಗಡೆನೇ ಕೂಡಿಸಿದ್ದೀನಿ. ಈಗ ಸ್ವಲ್ಪ ಆ ಬಾಗಿಲು ಈಚೆ ಕಡೆ ಕೂಡಿಸಿದ್ದೀನಿ. ಅಂದರೆ ಇಬ್ಬರು ಇದ್ದಾರಲ್ವ, ಹಿಡಿಯೋದು ಕಷ್ಟ ಆಯಿತು. ಅದಕ್ಕಾಗಿ ನಮ್ಮ ಯಜಮಾನ್ರ ಹತ್ರ ಕೂಡಿಸ್ದೆ. ಅವಳು ಇಬ್ಬರನ್ನ ಹಿಡ್ಕೊಳ್ಳಿ ಪೂಜೆ ಮಾಡ್ತೀನಿ, ಇಲ್ಲಾಂದ್ರೆ ಪೂಜೆ ಮಾಡೋಕ್ಕೆ ಬಿಡ್ತಾಯಿಲ್ಲ ಅವರು. ಅವಳು ಹಿಡ್ಕೊಳಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಅವ್ರ ಹತ್ರನೇ ಕೊಟ್ಟೆ. ನನಗೆ ಪೂಜೆ ಮಾಡೋಕ್ಕೆ ಹೇಳಿದ್ರು. ನನಗೆ ಈ ಶಾಸ್ತ್ರ ಇದು ಹೆಂಗೆ ಮಾಡೋದಂತ ಗೊತ್ತಿಲ್ಲ. ಬಟ್ ಆದ್ರೂ ಮಾಡ್ತಾಯಿದ್ದೀನಿ. ನೀವೆಲ್ಲ ಹೆಂಗೆ ಮಾಡ್ತೀರಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ಥರ ಮಾಡೋದಾ ಏನು ಅಂತಂದೇಳಿ ತಿಳಿಸಿ. ಓಕೆ, ಹೆಂಗೋ ಬಂದಂಗೆ ಮಾಡಿದ್ದು. ನಮ್ಮ ಯಜಮಾನ್ರು ಹೇಳ್ಕೊಟ್ಟಂಗೆ ಮಾಡಿದ್ದೀನಿ ನಾನು. ನನಗೆ ಬೇರೆ ಪೂಜೆ ಎಲ್ಲ ಮಾಡ್ತೀನಿ, ಬಟ್ ಇದು ಆಚೆಗಡೆ ಬರೋ ಶಾಸ್ತ್ರ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಬಟ್ ಖುಷಿಗೋಸ್ಕರ ಮಾಡ್ತಾಯಿದ್ದೀನಿ. ಅದ್ರಾಗ ನಮ್ಮ ಯಜಮಾನ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ನನಗೆ. ಯಾವ್ಯಾವ ಥರ ಏನೇನು ಮಾಡಬೇಕು ಅನ್ನೋದು ಹೇಳ್ಕೊಡ್ತಾರೆ. ಅದೇ ಥರ ಮಾಡಿದೆ. ಅಂದರೆ ಸಾಯಂಕಾಲ ಆಗಿತ್ತು, ಹಾಗಾಗಿ ಹಂಗೆ ಒಂದೆರಡು ದೀಪ ಹಚ್ಚಿ ಇವ್ರಿಗೆಲ್ಲ ಆರತಿ ಬೆಳಗ್ಗೆ ಊದಿನ ಕಡ್ಡಿನೂ ಹಚ್ಬಿಟ್ಟು ಆಮೇಲೆ ಕಾಯೆಲ್ಲ ಹೊಡೆದಿದ್ದಾಯಿತು. ನಮ್ಮ ಯಜಮಾನ್ರೆ ಹೊಡ್ಕೊಟ್ರು. ನಾನು ಕಲ್ಲು ಹುಡುಕ್ತಾ ಇದ್ದೆ. ಅದಕ್ಕೆ ಅವರು ಇಲ್ಲಿ ಕೊಡು ನಾನೇ ಹೊಡ್ಕೊಡ್ತೀನಿ ಅಂತಂದೇಳಿ ಅವ್ರು ಇಸ್ಕೊಂಡು ಹೊಡೆದ್ಕೊಟ್ರು. ಇವಾಗ ಏನಂದರೆ ಒಂದು ಕೆಂಪು ಆರತಿ ಅಂತಾರಲ್ವ, ಅದೊಂದು ಮಾಡಿಬಿಟ್ರೆ ಆಯಿತು. ಲಾಸ್ಟು ಫೈನಲಿ ಮುಗೀತು ಅಂತೂ ಪೂಜೆ ಮಾಡೋದು ಅಂತ ಹೇಳಿದರು. ಅದಕ್ಕೆ ನಮ್ಮ ಯಜಮಾನ್ರು ಕೆಂಪು ಆರತಿ ಮಾಡೋಕ್ಕೆ ಹೇಳಿದ್ದಕ್ಕೆ ರೆಡಿ ಮಾಡ್ತಾಯಿದ್ದೆ. ಇವಾಗಂತೂ ಮಕ್ಕಳನ್ನ ಹಿಡಿಯೋಕ್ಕೆ ಆಗೋಲ್ಲ. ಮನೆ ಒಳಗಡೆ ಹೆಂಗೆ ಹೋಗ್ತಾರೆ ಅಂದರೆ ತಿಳ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲ ಏನೇನಿದೆ ಐಟಮ್ ಎಲ್ಲ ಕಿತ್ತಿ ಹಾಕ್ಬಿಡ್ತಾರೆ. ನೋಡಿ ಇವಾಗ 3 ಆರತಿ ಎಡಕ್ಕೆ ಮತ್ತು ಬಲಕ್ಕೆ ಮಾಡಬೇಕಂತ. ಆಮೇಲೆ ಮೇಲೆ ಕೆಳಗಡೆ ನಾನಿದು ಪಾಸ್ಟ್ ಮಾಡಿದ್ದೀನಿ ವಿಡಿಯೋ. ಯಾಕಂದರೆ ತುಂಬ ಲೇಟಿದೆ ವಿಡಿಯೋ, ತುಂಬ ಲಾಂಗ್ ಇರೋದಕ್ಕೋಸ್ಕರನೇ ನಾನು ಒಂದು ಬೇಗ ಮುಗಿದ್ಬಿಡ್ಬೇಕು ಅನ್ನೋ ಥರ ಫಾಸ್ಟ್ ಇಟ್ಟಿದ್ದೀನಿ ಇಲ್ಲಿ. ಅದಕ್ಕೆ ಆ ಥರ ಕಾಣಿಸ್ತಾ ಇದೆ ನಿಮಗೆ. ಲಾಸ್ಟಿಗೆ ಕೆಂಪು ನೀರೆಲ್ಲ ತೆಗೆದ್ಮೇಲೆ ಮನೆ ಮುಂದೆ ಹಾಕಿದ್ದು. ಪೂಜೆ ಮುಗೀತು. ಹೀಗೆ ಅಕ್ಕಪಕ್ಕದವ್ರಿಗೆಲ್ಲ ಕರೆದು ಅರಿಶಿನ ಕುಂಕುಮ ಎಲ್ಲ ಕೊಟ್ಟೆ. ಇನ್ನೊಂದು 2-3 ನಾನು ಮಾಡಲಿಲ್ಲ. ಇಬ್ಬರದಂದೇ ಮಾಡಿಕೊಂಡೆ. ಎಲ್ಲರದ್ದು ಏನಂತಂದೇಳಿ ಮಾಡೋಕ್ಕೆ ಹೋಗಿಲ್ಲ. ಅಂತೂ ಎಲ್ಲ ಮುಗೀತು. ಇವ್ರದ್ದು ತೆವಳೋದು ನಿಮ್ಮ ಕ್ವಶನ್ಗೆಲ್ಲ ಆನ್ಸರ್ ಸಿಕ್ತು ಅಂತ ಅಂದ್ಕೊತೀನಿ. ಒಂದು 2-3 ಎಲ್ಲ ಕೇಳ್ತಾಯಿದ್ರಿ, ಮಕ್ಕಳು ತೆವಳ್ತಾರ ಅಂತಂದೆಲ್ಲ ಕೇಳ್ತಾಯಿದ್ರಲ್ಲ, ಅದಕ್ಕೋಸ್ಕರ ಅವ್ರಿಗೋಸ್ಕರನೇ ಈ ವಿಡಿಯೋ ಮಾಡಿದ್ದೆ. ಒಳಗಡೆ ಬಾಗಿಲು ಇದು, ಆಚೆಗಡೆ ಬಾಗಿಲು ನಿನ್ನೆ ಬಂದಿದ್ದವರು ಹೊಸಲು ದಾಟಿ ಬಂದಿದ್ದು. ಇದು ಒಳಗಡೆ ಇರೋದಕ್ಕೆ. ಅದಕ್ಕಾಗಿ ಇವಾಗ ಅಂಬೆಗೆ ಬರೋಕ್ಕೆಲ್ಲ ಇದು ಮಾಡ್ತಾ ಇದ್ದಾಳೆ ನೋಡಿ. ಮೊಣಕಲೆಲ್ಲ ಊರಿ ಮಾಡ್ತಾ ಇದ್ದಾಳೆ. ಮತ್ತು ಕೂತ್ಕೊಳ್ಳೋಕೆ ಹೋಗೋದು, ಮತ್ತೇನಾದರೂ ವಸ್ತುಗಳು ಇಟ್ಕೊಳ್ಳೋ ಎದ್ದಳಕ್ಕೆ ಹೋಗೋದು, ಇದೆಲ್ಲ ಮಾಡ್ತಾಳೆ ನಮ್ಮ ಋಷಿಕಾ ಮೇಡಮ್. ಇಲ್ಲಿ ಇವಳಿಗೆ ಕರಿತಾ ಇದ್ದೀನಿ, ಬಾ ಅಂತ ಹೇಳ್ತಾ ಇದ್ದೀನಿ. ಸುಮ್ಮನೆ ಮುಖ ನೋಡ್ತಾ ಇದ್ದಾಳೆ. ಇನ್ನು ಸ್ವಲ್ಪ ಹೊತ್ತಿಗೆ ಬರ್ತಾಳೆ ನೋಡಿ ಕರೆದ್ರೆ. ಅದು ಏನಾಯ್ತಪ್ಪ ಅಂತಂದರೆ ಋತಿಕಾ ಹೊಸಲು ದಾಟೋದು ನನಗೆ ಗೊತ್ತಿರಲಿಲ್ಲ. ಋಷಿಕಾ ಮಾತ್ರ ಹೊಸಲು ದಾಟಿ ಆಚೆ ಬರ್ತಾಳೆ ಅಂತಂದೇಳಿ ಅಂದ್ಕೊಂಡಿದ್ದೆ ನಾನು. ನಮ್ಮ ಋಷಿಕನ ಹಾಕಿರ್ಬೇಕಾದ್ರೆ ಅವಳು ಬಾ ಅಂದ್ರೂ ಬರಲಿಲ್ಲ ಆಚೆಗಡೆ. ನಮಗೆ ಬೇಡವಾದಾಗ ಹೋಗ್ತಾಳೆ, ಬಾ ಅಂದಾಗ ಬರಲಿಲ್ಲ. ಆಮೇಲೆ ನಮ್ಮ ಯಜಮಾನ್ರು ಏನು ಮಾಡಿದ್ರು ಅಂತಂದರೆ ಅವಳ ಜೊತೆಗೂ ಋತಿಕಾನೂ ಬಂದುಬಿಡ್ತಾಳೆ, ಅವಳು ಬರಲ್ಲ ರೀ ಬೇಡ ಅಂತಂದ್ರೂ ಋತಿಕಾನೂ ಹಾಕಿದ್ರು ಅವಳ ಜೊತೆಗೆ.
ಆವಾಗ ಏನಾಯ್ತು ಅಂದರೆ ಮುಂದೆ ಏನಾದರೂ ಒಂದೆರಡು ಐಟಮ್ ಹಾಕಿದ್ಮೇಲೆ ಋಷಿಕಾ ಬರೋ ತಡ ಹಂಗೆ ಋತಿಕಾನು ಬಂದುಬಿಟ್ಲು. ಖುಷಿ ಆಗೋಯ್ತು, ಇಬ್ಬರು ಒಂದೇ ದಿನವೇ ಆಚೆಗಡೆ ಬಂದ್ರಲ್ಲ, ಹೊಸಲ್ದು ಹಾಕ್ಕೊಂಡ್ರಲ್ಲ ಅಂತಂದೇಳಿ ತುಂಬ ಖುಷಿ ಆಯಿತು. ನೋಡಿದ್ರಿ ಅಲ್ವಾ ನನ್ನ ಮಕ್ಕಳು ಯಾವ ಥರ ಎಲ್ಲ ತೇಳ್ತಾರೆ ಅನ್ನೋದು. 8 ಮಂತ್ ರನ್ನಿಂಗ್ ಇರಬೇಕಾದ್ರೆ ಋಷಿಕಾ 9 ಮಂತ್ ಬಿದ್ದು ಒಂದೆರಡು ದಿನಕ್ಕೆ ಋತಿಕಾ ತೇಳಿರೋದು. ಓಕೆ, ಇವತ್ತು ತೂಕ ಕೇಳ್ತಾಯಿದ್ರು, ತೂಕ ಇನ್ನೂ ಚೆಕ್ ಮಾಡಿಲ್ಲ. ಚೆಕ್ ಮಾಡಿದಾಗ ಹೇಳ್ತೀನಿ. ಅದೇ ನಾನು 2-3 ವೀಡಿಯೋದಲ್ಲಿ ಹೇಳಿದ್ದೀನಿ, ಆದರೂ ಮತ್ತೆ ಅದೇ ಕಮೆಂಟ್ ಬರ್ತಾಯಿದೆ. ಸೊ ಅದಕ್ಕೋಸ್ಕರ ಮತ್ತೆ ಕೇಳಬೇಡಿ, ಇದರಲ್ಲಿ ಹೇಳಿರ್ತೀನಿ. ಗೊತ್ತಾಯ್ತಲ್ವಾ? ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನನಗೆ ಗೊತ್ತಿರೋದನ್ನ ನಾನು ತಿಳಿಸ್ತೀನಿ ನಿಮಗೆ. ಓಕೆ, ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.